ಅದೇ ಬಳ್ಳಾರಿ ಅಂತ ತಿಳ್ಕೊಂಡಿದ್ದೆ. ಫಿಸಿಕಲ್ ಟೀಚರು ಹೆಂಡತಿ ಮಕ್ಕಳು 4 ಮಂದಿಗೆ ಆಗಿದೆ. ಅವ್ರಿಗೆ ಗೊತ್ತಿಲ್ಲ, ಲೀಕ್ ಆಗಿದೆ. ಅದಾದ ನಂತರ ಬಂದು ಮೊಬೈಲ್ ಆನ್ ಮಾಡ್ಯಾರ, ಬರ್ನ್ ಆಗಿದೆ. ಆ ಹೆಣ್ಮಕ್ಳದ್ದು ಸ್ವಲ್ಪ 70ಕ್ಕಿಂತ ಜಾಸ್ತಿ ಇದೆ. ಯಾಕಿದ್ರೆ ಡೇಂಜರ್, ಇವ್ರಿಗೇನು ಆಗೋದಿಲ್ಲ, ಇವರೆಲ್ಲ ಸರಿ ಆಗ್ತಾರೆ. ಆಕೆ ಸ್ವಲ್ಪ ಎಫರ್ಟ್ ಮಾಡತ್ತಾರೆ ಡಾಕ್ಟ್ರು. ನಾನು ಹೇಳಿದೆ ಅವ್ರಿಗೆ, ಮತ್ತೇನಾದರೂ ಬೇರೆಯಿಂದ ಮೆಡಿಸಿನ್ಸು ಅಲ್ಲಿ ತರಿಸ್ರಿ, ನಾವು ದುಡ್ಡು ಕೊಡ್ತೀವಿ, KMCಗೆ ಬೇಕಂತೇಳಿ ಮಾಡಾಯ್ತಾರೆ. ಇದೇನೆಂದ್ರೆ, ಈ ಯಾವಾಗಲಾದರೂ ಶಿಕ್ಷಕರಾಗಲಿ ಬೇರೆಯವರಾಗಲಿ ಈ ಗ್ಯಾಸಿನ ಬಗ್ಗೆ ಭಾಳ ಕಾಳಜಿ ಇರಬೇಕು. ಗ್ಯಾಸನ್ನೇನು ಅಡುಗೆ ಮನೆಯಾಗ ಇಡಬಾರ್ದು, ಹೊರಗಡೆ ಒಂದು ಲೈನ್ ಮಾಡಿ ಲಾಕ್ ಮಾಡ್ಬೇಕು. ನಾನು ಭಾಳ ಮಂದಿಗೆ ಹೇಳಿದ್ದೀನಿ, ಎಷ್ಟೋ ಮಂದಿ ಇದನ್ನು ತಿಳ್ಕೊಳ್ಳೋದಿಲ್ಲ. ಮತ್ತು ಗ್ಯಾಸಿಂದು ಏನು ಗೊತ್ತಾಗೋದಿಲ್ಲ, ಸಣ್ಣ ಲೀಕೇಜು ಏನೂ ಆಗೋದಿಲ್ಲ. ಇಂದು ಉಣ್ಕಲ್ದಾಗೈತೆ, ನಿಮ್ಗೆ ಗೊತ್ತು, ಆವಾಗಿಂದಾಗಿದೆ. ಬಟ್ ಏನೇನು ಮಾಡೋದು ಅನಿವಾರ್ಯ. ಡಾಕ್ಟ್ರ್ ಎಲ್ಲ ರೀತಿ ಪ್ರಯತ್ನ ಮಾಡತ್ತಾರೆ. 3 ಮಂದಿ ಔಟ್ ಆಫ್ ಡೇಂಜರ್ ಅಂತ ಹೇಳ್ಯಾರ. ಆಕೆ ಇನ್ನೂ ಏನಂದ್ರೆ ಡೇಂಜರ್ ಅದು ಹಾಕಿದೆ, 60ಕ್ಕಿಂತ ಜಾಸ್ತಿ ಆಗೈತೆ. ಅದಕ್ಕೆ ಮತ್ತೆ ಬೇರೆ ಬೇರೆ ಮೆಡಿಸಿನ್ ತರಿಸಿದ್ರೆ ಎಲ್ಲ ತರಿಸಿರ್ತೀವಿ. ಭಾಳ ಒಳ್ಳೆಯ ಶಿಕ್ಷಕ, ಗಂಡ ಹೆಂಡತಿ ಇಬ್ಬರು. ಅವರು ಸೋಷಿಯಲ್ ವರ್ಕ್ನು ಮಾಡ್ತಿದ್ರು ಮತ್ತು ಕ್ಲಾಸು ತುಂಬಿದ್ರು. ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಹೈಸ್ಕೂಲು. ಅದಕ್ಕೆ ಅವ್ರಿಗೆ ಹೇಳಿನ ಡಾಕ್ಟ್ರುಗಳಿಗೆ ಮತ್ತು ಹೆಚ್ಚಿನ ಒಂದು ಅವ್ರಿಗೆ ಏನಾರು ಬೇಕಾದ್ರೆ ಮತ್ತೊಂದು ಬೇಕಾದ್ರೆ, ಇಲ್ಲ ಅಂದ್ರೆ ಮತ್ತೆ ಬೇರೆ ಕಡೆ ಕಲ್ತ್ಕೊಂಡ್ರು ನಾವು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡಲಿ. ಅದಕ್ಕೆ ದೇವರಲ್ಲಿ ಬೇಡ್ಕೋದು ಲಘು ಬೇಗನೆ ಸುಧಾರಣೆ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.